ನಮಗೆ ವಾರಕ್ಕೆ ಹೋಗಕ್ಕೆ ಮಾಡ್ತಿಲ್ಲ ಇವಾಗ. ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾ ಇದೀವಿ ಅವನ ಮೇಲೆ. ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾರೆ. ನಾವೇ ಕರೆದ್ರೆ ಆಸ್ಪತ್ರೆಗೆ ಹೋಗೋಣ ಬಾರ ಅಂದರೆ ಬರೋಲ್ಲ. ಅದು ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಟ್ಟರೆ ಇದು ನೆಟ್ಕಾಗೋದು. ಅದಕ್ಕೆ ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾ ಇದೀವಿ. ಅವನೇ ತಾನೇ ಇದಕ್ಕೆಲ್ಲ ಕಾರಣ. ನಮ್ಮ ಅವನೇ ಕಾರಣ. ನಮಗಂತೂ ಹೊರಕ್ಕೆ ಹೋಗಕ್ಕೆ ಮಕ್ಕ ಇಲ್ಲ. ಯಾರು ನೋಡಿದ್ರು ನಾನು ಕೇಳ್ತಾ ಇದ್ದಾರೆ. ನನಗೆ ಮರ್ಯಾದೆ ಇಲ್ದಂಗೆ ಮಾಡಿಬಿಟ್ಟೆ ಕಣಮ್ಮ ನೀನು. ಮರ್ಯಾದೆ ಇಲ್ದಂಗೆ ಮಾಡಿಬಿಟ್ಟೆ ನೀನು. ಏನು ಮಾಡೋಣಮ್ಮ, ಬೈಬೇಡ ನನಗೆ. ಬೈಸ್ಕೊಂಡು ಸಾಕಾಗೈತೆ. ಇವಾಗ ಹೇಳಿದೆಯಲ್ಲ, ಸುಮ್ಮನಿರು. ಯಾಕೆ ಸಿಟ್ಟಿಯ? ಹೋಗಿ ಆಗ ಮಾಡ್ತೀವಿ, ಮದುವೆ ಮಾಡ್ತೀವಿ. ಇವಾಗ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾ ಇದೀವಿ ನಾನು ನಿಮ್ಮಪ್ಪಯ್ಯ. ಹೋಗ್ತೀವಿ. ಕಂಪ್ಲೇಂಟ್ ಕೊಡ್ಲಾ ಅಂದಮೇಲೆ ಕೊಡ್ರಿ. ಅವನೇ ಕಾರಣ. ಅಯ್ಯಪ್ಪ, ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವರೆಲ್ಲ ಬಂದು ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾರೆ. ಹಿಂಗೆ ನನ್ನ ಮಗಳ ಜೀವನ ಹಾಳಾಗೈತೆ, ನನ್ನ ಮಗಳ ಜೀವನ ಹಾಳಾಗೋದಕ್ಕೆ ಕಾರಣ ಇವನೇ ಅಂತ ಹೇಳಿ ಕಂಪ್ಲೇಂಟ್ ಕೊಡೋಣ. ಅದೇನೈತೆ ಕಾನೂನು ಪ್ರಕಾರ ಅದನ್ನ ಮಾಡಬೇಕು. ಇಲ್ಲ ಅಂತಂದರೆ ಅಷ್ಟೇ, ಅದು ರಿಜಿಸ್ಟರ್ ಎಲ್ಲ ಮಾಡಿಸ್ಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಇದು ಎಲ್ಲ ಹಂತವಾಗಿ ಹೋಗ್ಬೇಕು. ನಾವು ಕರ್ಕೊಂಡು ಒಂದೇ ಸತಿ ಆಸ್ಪತ್ರೆಗೆ ಟೆಸ್ಟ್ ಮಾಡಿಸಿನಿ. ಆಮೇಲೆ ಅದು ಒಂದು ಅರ್ಥ ಇರಲ್ಲ ಅದಕ್ಕೆ. ಹಂತವಾಗಿ ಹೋಗ್ಬೇಕು. ಹಂತವಾಗಿ ಹೋಗ್ಬೇಕು. ಹಂತವಾಗಿ ಹೋದ್ರೇನೆ ಈಗ ಚೆನ್ನಾಗಿರೋದು. ಬಾ ಹೋಗೋಣ. ನನ್ನ ಮಗಳು ಜೀವನ ಹಾಳಾಗೋದಕ್ಕೆ ಕಾರಣ ಇವನೇ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ಅವನು ಬರ್ತಾರೆ. ಪೊಲೀಸ್ನವ್ರು ಬಂದುಬಿಟ್ಟು ನನ್ನ ಮಗನ ಎಳ್ಕೊಂಡು ಹೋಗ್ತಾನೆ. ಎಳ್ಕೊಂಡು ಹೋಗ್ಬಿಟ್ಟು ಆಮೇಲೆ ನಮ್ಮ ಸುಪ್ಪಿನೂ ಕರೆಸಿ ಇಬ್ಬರೂ ಆಸ್ಪತ್ರೆಗೆಲ್ಲನ ಅವರೇ ಮುಂದೆ ನಿಂತ್ಕೊಂಡು ಎಲ್ಲ ಕಾನೂನುಬದ್ಧವಾಗಿ ಏನೈತೆ ಅದನ್ನೆಲ್ಲ ಟೆಸ್ಟ್ ಮಾಡಿಸ್ಬಿಟ್ಟು ಅದ್ರಾಗ ಏನಾದರೂ ತಪ್ಪಿದ್ರೆ ಡಾಕ್ಟ್ರ್ ಏನು ಹೇಳ್ತಾರೆ ನೋಡಿಬಿಟ್ಟು ಅದು ಆಮೇಲೆ ಡಿಸೈಡ್ ಆಗುತ್ತೆ ಇದಕ್ಕೆ ಯಾರು ಕಾರಣ ಅಂತ ಹೇಳಿ. ಅದು ಹಂತವಾಗಿ ಹೋದ್ರೆ ನಿಮ್ಮದಿ. ಕಂಪ್ಲೇಂಟ್ ಕೊಡಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಕಂಪ್ಲೇಂಟ್ ಕೊಡಲೇಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ನಾವು ಕರೆದ್ರೆ ಅವನು ನನ್ನ ಮಗ ಬರೋದಿಲ್ಲ, ಎಮ್ಮ ಲಕ್ಕಮ್ಮ ಕಳಿಸೋದಿಲ್ಲ ಮಗನ. ಅದಕ್ಕೆ ಬಾ ಹೋಗೋಣ, ಕಂಪ್ಲೇಂಟ್ ಕೊಟ್ಬಿಡೋಣ ಸುಮ್ಮನೆ. ನಡಿ ಹೋಗೋಣ. ಇಲ್ಲೇ ಬಿದ್ದಿರೋ ಮನೆ ತಾಗೆ ಯಾತಾಗೂ ಹೋಗಬೇಡ. ಇಪ್ಪ ಇವಾಗ ನಮ್ಮ ಅಮ್ಮ ನೋಡಿದ್ರೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾ ಇದ್ದಾರೆ. ಏನೋ ಅವನಲ್ಲ ಅಂತ ಗೊತ್ತಾದರೆ ಏನು ಮಾಡೋಣ? ಇವಾಗ ಯಾರ ಮೇಲೆ ಹಾಕೋದು ಗೊತ್ತಾಗ್ತಿಲ್ಲ. ಅವ್ನು ನಿಕ್ಕಿ ಇಲ್ಲಿಲ್ಲಲ್ಲ. ನಿಕ್ಕಿ ಇವಾಗ ಏನು ಮಾಡೋಣ? ನಿಕ್ಕಿನ ಎಲ್ಲ ಅಂತ ಹುಡುಕ್ಯಾಣ ಹೋಗೋಣ. ಅವ್ನು ಎಲ್ಲ ಇದ್ದಾನೆ ಏನು ಗೊತ್ತಿಲ್ಲ. ಫೋನ್ ನೋಡಿದ್ರೆ ಅವನ ನಂಬರ್ ಬದಲಾಯಿಸಿದ್ದಾನೆ. ಸ್ವಿಚ್ ಆಫ್ ಅಂತ ಗೊತ್ತಾಯ್ತೆ. ಏನು ಮಾಡೋಣ ಇವಾಗ? ಒಂದು ಗೊತ್ತಾಗ್ತಿಲ್ಲ. ಅವ್ರ ಊರು ಅದೆಂಥದೋ ಅನ್ನಪ್ಪ. ಅದು ಯಾವ ತಾಲೂಕು ಏನು ತಿಳ್ಕೊಂಡೇ ಇಲ್ಲ ನಾನು. ಸುಮ್ಮನೆ ಅದೆಂಥದೋ ಊರು ಅಂತ ಹೇಳಿದ್ದೆ ಕಣಪ್ಪ. ನಾನು ಅದನ್ನೆಲ್ಲ ಏನು ತಿಳ್ಕೊಳಕ್ಕೆ ಹೋಗಿಲ್ಲ. ಬಿಡು, ಇಲ್ಲೇ ಇದ್ದಾರಲ್ಲ, ಇಲ್ಲೇ ಬರ್ತಾನಲ್ಲ ಅಂತ ಅಂದ್ಕೊಂಡಿದ್ದೆ. ಇಲ್ಲೇ ಇದ್ದಾರಲ್ಲ, ಇಲ್ಲೇ ಅಂಗಡಿ ಇಟ್ಟಿದ್ದಾರಲ್ಲ ಅಂತ ಅಂದ್ಕೊಂಡಿದ್ದೆ. ಏನು ಮಾಡೋದು? ಅದು ನೋಡಿದ್ರೆ ಬಾಡಿಗೆ ಅಂಗಡಿ ಅಂತೆ. ಅವ್ರ ಓನರ್ನು ಕೇಳೋಣ ಅಂತಂದರೆ ಅವ್ರಿಗೂ ಗೊತ್ತಿಲ್ಲ. ಅವನು ಎಲ್ಲಿ ಏನು ಎತ್ತ ಅಂತ ಹೇಳಿ ಕೇಳೋಣ ಅಂದರೆ ಬಿಡು, ಇಲ್ಲೇ ಇದ್ದಾರಲ್ಲ, ಇಲ್ಲೇ ಅಂಗಡಿ ಇಟ್ಟವ್ರೆ, ಮೊಬೈಲ್ ಶಾಪು, ನಮ್ಮ ಸ್ವಂತ ಅಂಗಡಿ ಅಂತ ಹೇಳಿದ್ದ. ಅದು ನೋಡಿದ್ರೆ ಬಾಡಿಗೆ ಅದಂತೆ. ಅಯ್ಯೋ, ನನಗೇನು ಗೊತ್ತಿಲ್ಲದೆ ಅದು ಯಾವುದೋ ಊರು ಹೇಳಿದ್ದ ಕಣಪ್ಪ. ಬಾಯಾಗೆ ಐತೆ ಗೊತ್ತಿಲ್ಲ ನನಗೆ. ಅದೆಂಥದೋ ಊರು ಹೇಳಿದ್ದ. ಏನೋ ಎತ್ತೋ. ಏನು ಮಾಡೋದು ಇವಾಗ? ಇದ್ರಾಗೇನು ಗೊತ್ತಾಗೋದಿಲ್ಲ ಹೇಳು. ಅಷ್ಟು ಸುಲಭವಾಗಿ ಆಸ್ಪತ್ರೆಗೆಲ್ಲ ಗೊತ್ತಾಗೋದಿಲ್ಲ. ಇವನ ಮೇಲೆ ಹಾಕಿದ್ರೆ ಇಲ್ಲೇ ಪೊಲೀಸ್ನವ್ರು ಮದುವೆ ಮಾಡಿಸ್ತಾರೆ ಅಷ್ಟೇ. ಏನು ಮಾಡೋಣ? ಇವನ್ನೇ ಮದುವೆ ಆಗಿ ಚೆನ್ನಾಗಿರ್ಬೇಕಷ್ಟೆ. ಇದಕ್ಕೆಲ್ಲ ಕಾರಣ ಇವನಲ್ಲ ಅನ್ನೋದು ನನಗೆ ಗೊತ್ತು. ಆದ್ರೂ ಇವನ ಮೇಲೆ ಹಾಕಬೇಕು. ನನಗೆ ಇವಾಗ ಬೇರೆ ವಿಧಿ ಇಲ್ಲ. ಏನು ಮಾಡೋದು? ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ಏನೇ ಅಂದರೆ ಗೊತ್ತಾಗೋದಿಲ್ಲ. ಏನು ನಾವು ಅನ್ಕೋಬೋದು ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ಅಂತ. ಅದು ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗೋದಿಲ್ಲ. ಗೊತ್ತಾಗಲ್ಲ ಹೇಳು. ಹಂಗೆಲ್ಲ ಗೊತ್ತಾಗಂಗಿದ್ರೆ ಇನ್ಯಾಕೆ? ಏನೋ ಗೊತ್ತಾಗೋದಿಲ್ಲ. ನಾನು ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಗೊತ್ತಾಗೋದಿಲ್ಲ. ಸುಸಕ್ಕರ ಮನೆ ಹತ್ರ ಹೋಗ್ಬಿಟ್ಟು ಆ ಸ್ನೇಹನ ಕೇಳಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ಆ ಸ್ನೇಹನ ಕೇಳಬೇಕು ಹೋಗಿ. ಅವನೆಲ್ಲಿ ಅವನು ಏನು ಅಂತ ಏನಾದರೂ ಗೊತ್ತಾ ಅಂತ. ಫಸ್ಟು ಅವಳನ್ನ ಚೆನ್ನಾಗಿ ಮಾತಾಡಿಸ್ತಿದ್ದ. ತುಂಬ ಕ್ಲೋಸ್ ಆಗಿದ್ದ ಅವಳ ಹತ್ರ. ಸ್ನೇಹನಿಗೆ ಗೊತ್ತಿರಬೇಕು ಸಾಮಾನ್ಯ. ಹೋಗ್ಬಿಟ್ಟು ಅವಳನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಸುಸಕ್ಕನ್ ಕೇಳಬೇಕು. ಸುಸಕ್ಕನ್ ಕೇಳಿದ್ರೆ ಗೊತ್ತಾಗುತ್ತೆ. ಸ್ನೇಹನ್ ಕೇಳೋಣ ಬಾರಕ್ಕ ಅಂತ ಹೇಳಿ ಗೊತ್ತಾಗುತ್ತೆ. ಇದ್ರಾಗೆಲ್ಲ ಹಾಸ್ಪಿಟ್ಲಲ್ಲಿ ಹಿಂಗೆಲ್ಲ ಟೆಸ್ಟ್ ಮಾಡಿಸಿದ್ರೆ ಅಂತ. ಯಪ್ಪ, ಅವಾಗ ಏನು ಮಾಡಬೇಕಪ್ಪ? ಏನು ಗೊತ್ತಾಗಲ್ಲ ಹೇಳು. ಸುಸಕ್ಕ, ಸುಸಕ್ಕ, ಸುಸಕ್ಕ. ಬಾರೆ ಸುಪಿ ಬಾ. ನಾನೇ ಬರೋಣ ಅಂತ ಅಂದ್ಕೊಂಡೆ, ನೀನೇ ಬಂದೆ. ಬಾ. ನನ್ನ ಅವಮ್ಮ ಎಲ್ಲಿಗೂ ಕಳಿಸಿರ್ಲಿಲ್ಲ. ನನಗೂ ಇಲ್ಲಿ ಬರೋಕೆ ಒಂಥರ ಅನ್ನಿಸ್ತು. ಈಗ ಯಾರೂ ಇರಲಿಲ್ಲ. ಅದಕ್ಕೆ ಬಂದುಬಿಟ್ಟೆ ಮಾತಾಡಿಸ್ಕೊಂಡು ಹೋಗೋಣ ಅಂತೇಳಿ. ಅಪ್ಪಯ್ಯನು ಅಮ್ಮಯ್ಯ ಅವನ ಮೇಲೆ ಹೆಸರು ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗವ್ರೆ. ಇದಕ್ಕೆಲ್ಲ ಇವನೇ ಕಾರಣ ಅಂತ ಹೇಳಿ. ಅಲ್ಲ, ಹಾಸ್ಪಿಟ್ಲಾಗೆ ಚೆಕ್ ಮಾಡಿಸ್ತಾರಂತವ್ರೆ ಎಲ್ಲನ. ಆಸ್ಪತ್ರೆ ಚೆಕ್ ಮಾಡಿಸಿದ್ರೆ ಎಲ್ಲ ಗೊತ್ತಾಗುತ್ತೆ. ಯಾಕೆ ಗೊತ್ತಾಗಲ್ಲ? ಎಲ್ಲಿ ಅಷ್ಟು ಸುಲಭ ಹಂಗೆಲ್ಲನ? ನಾನೇನೋ ಗೊತ್ತಾಗಲ್ಲ ಅಂತ ಅನ್ಕೊಂಡು ಕಣಕ್ಕ. ಇಲ್ಲ ಹೇಳ, ಗೊತ್ತಾಗಲ್ಲ. ಅದೇನು ಗೊತ್ತಾಗುತ್ತೆ? ಗೊತ್ತಾಗೋದಿಲ್ಲ.
ಗೊತ್ತಾಗಲ್ಲ ಅದೆಲ್ಲನ ಗೊತ್ತಾಗಿದ್ರಿ ಯಾಕೆ ಹೇಳು ಅವೆಲ್ಲ ಸುಳ್ಳು ಸುಮ್ಕಿರತ್ಲಾಗ ತಲೆ ಕೆಡಿಸ್ಬೇಡ ಒಟ್ಟಿನಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವರು ಇವನ ಜೊತೆಗೆ ಮೋದೆ ಮಾಡಿಸ್ತಾರೆ ಅವರು ಪೊಲೀಸ್ ಕಂಪ್ಲೇಂಟ್ ಅಂತಂದ್ರೆ ಹೆದರಿಕೆ ಅಂಬ್ತಾರೆ ನಿಮ್ಮ ಅಮ್ಮನಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಮುಂದೆ ಅವ್ನು ಎಳ್ಕೊಂಡು ಹೋಗ್ತಾನೆ ಅವಾಗ ಹೆದರಿಕೆ ಬಿಡ್ತಾನೆ ಅವ್ನು ಹೆಸು ಹೆದರಿಕೆ ಅಂತ ನೋಡು ಪೊಲೀಸ್ ಕಂಪ್ಲೇಂಟ್ ಅಂತಿದ್ದಂಗೆ ಹೆದರಿಕೆ ಅಂಬಿಡ್ತಾನೆ ಮದುವೆ ಆಗ್ತೀನಿ ಅಂತಾನೆ ಅವನಿಗೆ ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಕೊಡಲಿ ಅವಳು ಏನಾಗಲ್ಲ ಅದೆಲ್ಲ ಆಸ್ಪತ್ರೆಗೆ ಹಂಗೆಲ್ಲ ಗೊತ್ತಾಗಲ್ಲ ಹಂಗೆಲ್ಲ ಬೇಕಾದ್ರೆ ಒಂದಿಟ್ಟು ದುಡ್ಡು ಪಡ ಕೊಟ್ಟ ಏನಾನ ಮಾಡ್ಕೊಂಡ್ರಾತು ಏನಾನು ದುಡ್ಡು ಗಿಟ್ಟು ಕೊಟ್ರಾತು ಅಷ್ಟೇ ಒಳಂದೊಳಗೇನೆ ಅವ್ರಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ರಿ ಅವರೆಲ್ಲ ಹೇಳ್ತಾರೆ ಒಂದು ಹೆಣ್ಣಿನ ಜೀವನ ಹಾಳಾಗುತ್ತೆ ಯಾಕೆ ಬೇಕು ಅಂತ ಹೇಳಿ ಎಲ್ಲ ಹೇಳ್ತಾರೆ ನಿಂಗೆ ತಲೆ ಕೆಡಿಸಿ ಬಿಡವ ಅಷ್ಟಕ್ಕೂ ಅದ್ರಾಗ ಗೊತ್ತಾಗಲ್ಲ ಸುಮ್ಕಿರತ್ಲಾಗ ಅವ್ರಿಗೆಲ್ಲ ಗೊತ್ತಾಗಂಗಿದ್ರೆ ಇನ್ಯಾಕೆ ಅದ್ರ ಖಾತೆನೇ ಬೇರೆ ಇತ್ತು ಅದೆಲ್ಲ ಗೊತ್ತಾಗಲ್ಲ ಏನಿಲ್ಲ ಸುಪ್ಪಿ ಇಲ್ಲಿ ಬಂದಿದ್ಯಾ ಓ ಪಾಪ ಶಿಲ್ಪಕಯ್ಯ ಅವಳು ಗೋಳಂತೂ ಬೇಡ ಇವಾಗ ಹೋಗತ್ತ ಅವಳದೊಂಥರ ಗೋಳು ಕಾಣ ಇವಾಗ ಹೋಗತ್ತ ಏನಪ್ಪ ಮಾಡಲಿ ಅಮ್ಮಂಗಾಗೈತಿ ಅವರಪ್ಪ ಯಾರಮ್ಮ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಯವನಿ ಕಂಪ್ಲೇಂಟ್ ಕೊಟ್ಟು ಆಸ್ಪತ್ರೆಗೆಲ್ಲನ ಟೆಸ್ಟ್ ಮಾಡಿಸ್ತಾರಂತೆ ಅದು ಕಂಪ್ಲೇಂಟ್ ಕೊಟ್ಟರೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅವಾಗ ಕರ್ಕೊಂಡು ಹೋಗ್ಬಿಟ್ಟು ಅವರೆಲ್ಲ ಮುಂದೆ ನಿಂತ್ಕೊಂಡು ಎಲ್ಲ ಡಾಕ್ಟ್ರಿಗೆ ಹೇಳಿ ಟೆಸ್ಟ್ ಮಾಡಿಸಿ ಪೊಲೀಸ್ನವರೆಲ್ಲ ಹೇಳ್ತಾರೆ ಅದಕ್ಕೇ ಕಂಪ್ಲೇಂಟ್ ಕೊಟ್ಟಾರೆ ಒಂದೇ ಸತಿ ಇವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸಿರೆ ಇವಾಗ ನೀವು ಹೆಂಗೆ ಮಾಡಿಸಿರೋ ಅಂತ ಬೇಕಾದ್ರೆ ಗುದ್ದಾಡ್ಬಿಡ್ತಾರೆ ಅವರು ಗುದ್ದಾಡ್ತಾರೆ ಇವರು ಗುದ್ದಾಡ್ತಾರೆ ಅವ್ರು ಸುಳ್ಳು ಹೇಳ್ತಾರೆ ಇವ್ರು ಸುಳ್ಳು ಹೇಳ್ತಾರೆ ಅಂತ ಅದಕ್ಕೆಲ್ಲನೂ ಪೊಲೀಸ್ನವ್ರು ಇರಬೇಕು ಪೊಲೀಸ್ನವ್ರು ಇದ್ರೇ ಅವ್ರು ಬಂದುಬಿಟ್ಟು ಅವನ್ನ ಕರ್ಕೊಂಡು ಹೋಗ್ತಾರೆ ಆಮೇಲೆ ಇಂಥ ದಿನ ನಿಮ್ಮ ಹುಡುಗಿನ ಕರ್ಕೊಬರ್ರಿ ಅಂತ ಹೇಳ್ತಾರೆ ಆಮೇಲೆ ಇವಳನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸ್ತಾರೆ ಅದೆಲ್ಲ ಟೆಸ್ಟ್ ಮಾಡಿಸೋದೆಲ್ಲ ಸುಳ್ಳಾಲೆ ನಕ್ಕ ಹಂಗಮ್ಮ ಗೊತ್ತಿಲ್ಲ ಅದೇನೋ ಟೆಸ್ಟ್ ಮಾಡ್ತಾರಂತೆ ಅಂದ್ರೆ ನನಗೆ ಸರಿಯಾಗಿ ಗೊತ್ತಿಲ್ಲ ಏನೇನ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಕಣೆ ಹಂಗೆ ಗೊತ್ತಾಗುತ್ತೆ ಬಿಡುತ್ತೆ ಇವಾಗ ಹೊಟ್ಟೆಲ್ಲ ಅವನ ಮೇಲೆ ಹಾಕಿದ್ದೀನಿ ನಾನು ಗೊತ್ತಾಗುತ್ತೆ ಬಿಡುತ್ತೆ ನಾನಂತೂ ಅದ್ರಾಗ ಗೊತ್ತಾಗಲಿಲ್ಲ ಸುಳ್ಳು ಅಂತ ಅಂದ್ಕೊಂಡು ಅವನ ಮೇಲೆ ಹಾಕಿದ್ದೀನಿ ಮತ್ತೆ ಅವನಲ್ಲ ಅಂತ ಹೇಳಿದ್ರೆ ಇವಾಗ ಮತ್ತೆ ನನ್ನ ಜೀವನ ಹಾಳು ಮಾಡ್ಕೊಂಡು ಕೂಕಬೇಕಾ ಇವಾಗ ಯಾರು ನನ್ನ ಮದುವೆ ಆಗಲ್ವಾ ಏನು ಮಾಡೋಣ ಇವಾಗ ಅದಕ್ಕೇನೆ ಅವನ ಮೇಲೆ ಹಾಕ್ಬಿಟ್ರೆ ಅತ್ಲಾಗ ಹೆಂಗೋ ಆಗುತ್ತೆ ನೋಡಿಕಮ್ಮನ ಆಮೇಲೆ ಅಂತ ಇವಾಗ ಸದ್ಯಕ್ಕೆ ಅವನ ಮೇಲೆ ಹಾಕಿದ್ದೀನಿ ಪಾಪ ಇವಾಗ ಒಂಥರ ಮತ್ತು ಇನ್ನೊಂಥರನ ಪಾಪ ನೋಡೋಕ್ಕಾಗಲ್ಲ ಒಬ್ಬೊಬ್ರದ್ದು ಒಂಥರ ಕಷ್ಟ ಇವಾಗ ನನ್ನ ಮಗ ನೋಡು ಅವನು ಪಾಪ ಭಾಳ ಒಂಥರ ಸಪ್ಪಗದ ಮುಂಕಾದಂಗೆ ಆಗ್ಬಿಟ್ಟವನಿ ಸುಮ್ಮನೆ ಒಬ್ಬನೇ ಕುಕ್ಕಂತಾನೆ ಅಯ್ಯೋ ಒಬ್ಬೊಬ್ರದ್ದು ಒಂದೊಂಥರ ಹೇಳೋಕ್ಕಾಗಲ್ಲ ಬಿಡಿ ಇವಾಗ ಕಂಪ್ಲೇಂಟ್ ಕೊಡಲೇನು ಪೊಲೀಸ್ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತಾನೆ ಆವಾಗ ಗೊತ್ತಾಗುತ್ತೆ ಸುಮ್ಕಿರು ಅಲ್ಲ ಅವಳು ಪ್ರೇಮ ಕೆಲ್ಸಕ್ಕೆ ಹೋಗ್ತಾಳಂತಲ್ಲಕ್ಕ ನೋಡಮ್ಮ ಅಯ್ಯೋ ದೇವ್ರೆ ಅಮ್ಮ ಇರೋ ಅಂತಾರಿಗೆ ದೇವ್ರು ಏನು ಆಸೆ ಕೊಟ್ಟಿರ್ತಾನಮ್ಮ ಅಯ್ಯೋ ಸಖತ್ತು ಆಸೆ ಕಣೆ ಅಯ್ಯಮ್ಮ ದೇವ್ರೆ ಅಷ್ಟೇಷ್ಟು ಆಸೆ ಇಲ್ಲ ನಾನು ಅವಾಗಲೇ ಎದ್ದಾಗ ಹಂಗೆ ಅಂದೆ ಅಯ್ಯೋ ಇನ್ನೊಂಥರಿಗೆ ಭಾಳ ಆಸೆ ಕೊಟ್ಟಿರ್ತಾನೆ ದೇವರು ಅಂತೇಳಿ ಅಕ್ಕ ತಂಗಿಯರು ಇಬ್ಬರು ಹೋಗ್ತಿದ್ರು ಹಂಗೆ ಅಂತೇಳಿ ನಾನು ಯಾರು ತಗೋ ಮಾತಾಡ್ತಿದ್ದೆ ಕಣಮ್ಮ ನೀನು ಅವಾಗ ಬಂದಲ್ಲ ನಾನು ಅವಾಗ ಯಾರು ತಗೋ ಮಾತಾಡ್ತಿದ್ದೆ ನಾನು ಏನು ನಮ್ಮ ಅಮ್ಮಂತಾಗೆ ಏನಮ್ಮ ನಮ್ಮ ಅಜ್ಜಮ್ಮಂತಾಗ ಮಾತಾಡ್ತಿದ್ದೆ ನಮ್ಮ ಅಜ್ಜಮ್ಮಂತಾಗೆ ಹಂಗೆ ಅಂತಾನೆ ಇರೋಂಥವ್ರಿಗೆ ಏನು ಆಸೆ ನಮ್ಮ ಅಜ್ಜಿನೂ ಹಂಗೆ ಅಂತ ಅಯ್ಯಪ್ಪ ಇರೋಂಥವ್ರಿಗೆ ಬೋಲ್ ಆಸೆ ಕೊಟ್ಟಿರ್ತಾನೆ ದೇವರು ಅಂತ ಏನೇಂದ್ರು ಬೋಲ್ ಆಸೆ ಇರೋಂಥವ್ರಿಗೆ ಇವಾಗ ಯಾಕೆ ಈ ಪಾಟಿ ಹಿಂಗೆ ಹೇಳ್ಕೊಂಬಂದವಳು ಅವಳು ಆ ಸ್ನೇಹಿಗೆ ಗೊತ್ತು ಅವನೆಲ್ಲೇನು ಏನು ಅಂತ ನನಗೆ ಗೊತ್ತೇನೋ ಅವಳನ್ನ ಕೇಳಿದ್ರೆ ನನಗೆ ಗೊತ್ತಾಗುತ್ತೇನೋ ವಿಷಯ ಅಂತ ಅವಳಿಗೆ ಗೊತ್ತು ಅನಿಸುತ್ತೆ ಕ್ಲೋಸಾಗೆ ಮಾತಾಡ್ಕೊಂಡಿದ್ಲು ಅವಳು ಅವಳೇ ಮೊಬೈಲ್ ಅಂಗಡಿ ಅವಾಗ ಕರ್ಕೊಂಡೋಗಿ ನನ್ನ ಆಮೇಲೆ ನಾನು ಹಂಗೇನೆ ಅವಳು ಭಾರಿ ಬುದ್ಧಿ ನೋಡು ಅಂಥವೆಲ್ಲನ ಮಾಡಲೇ ಇಲ್ಲ ನಾನೇ ಕಾಕನ ಮುಡೆ ಇಂಥವೆಲ್ಲ ಮಾಡ್ಕೊಂಡು ಹೆಂಗೆ ಮಾಡ್ಕೊಂಡೆ ಕ್ಲೋಸಾಗಿದ್ಲು ಮಾತಾಡಿಸ್ತಿದ್ಲು ಚೆನ್ನಾಗಿ ಅದಕ್ಕೆ ಅವಳಿಗೆ ಏನಾದರೂ ಗೊತ್ತಿರ್ಬೋದೇನೋ ಅಂತ ನೋಡಪ್ಪ ಅವನು ಚೆನ್ನಾಗಿ ಕ್ಲೋಸ್ ಆಗಿದ್ರು ಇಂಥವೆಲ್ಲ ಮಾಡ್ಕೊಂಡಿಲ್ಲ ಭಾರಿ ಬುದ್ಧಿ ಅದಕ್ಕೆ ಮತ್ತು ನಮ್ಮ ಬುದ್ಧಿ ನಮ್ಮ ಕೈಗಿದ್ರೆ ಯಾರೇನು ಮಾಡೋಕ್ಕಾಗಲ್ಲ ಅಂಬೋದು ಬುದ್ಧಿ ಅಮ್ಮ ಕಮ್ಮಿ ಆದ್ರಲ್ಲಿ ಮಗಳು ತಾಯಿಯಂತೆ ಮಗಳು ನೋಲ್ನಂತೆ ಸೀರೆ ಅಂತ ಹೇಳಿ ಗಾದಿ ಯಾಕೈತಿ ಯಾಕೆ ಐತೆ ಅವಳು ಅಮ್ಮಗೂ ಬುದ್ಧಿ ಸೇನೆ ಮಗಳಿಗೂ ಬುದ್ಧಿ ಸೇನೆ ಹೇಳ್ಬೇಕು ಇನ್ನು ಕೇಳಬೇಕೆ ಇನ್ನೂ ಹಂಗ ನಾನು ಹೇಳೋದಂತೆ ಅವನ ಮೇಲೆ ಹಾಕಿದ್ದೀನಿ ನೋಡೋಣ ಅದೇನಾಗುತ್ತೆ ಪರಮಾತ್ಮನ ಇಚ್ಛೆ ಏನಾನ ಆಗ್ಲಕ್ಕ ಶಿಲ್ಪಕ್ಕ ಏನಾನ ಆಗ್ಲೇಳು ಆಗಿದ್ದಾಗಲಿ ಬಿಡು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ಅಷ್ಟೇ ನೀನೇ ಮಾಡೋಕ್ಕಾಗುತ್ತೆ ಇವಾಗ ಸದ್ಯಕ್ಕೆ ಅವನ ಮೇಲೆ ಹಾಕಿದ್ದೀನಿ ಹೆಸರಿನ ಮೇಲೆ ಏನಾನ ಆಗಲಿ ಹೋಗಲಿ ಅಂತೇಳಿ ಅವನ ಮೇಲೆ ಹಾಕಿದ್ದೀನಿ ನೋಡೋಣ ಇನ್ನು ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟು ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.